ಆಗ್ಲಪ್ಪ ಶಕ್ತಿ ಬರಲಿ ಅಂತ ಬೇಡ್ಕೊಂಡಿದ್ದಾರೆ. ನನಗೆ ಅವತ್ತು ಹೇಳಕ್ ಕೂಳಕ್ ಬಂದಿಲ್ರಿ. ಒಟ್ಟು ಅವತ್ತು ಮರ್ದಿನ ಹೋಗ್ಬೇಕಂದ್ರೆ ನಾನು ರಾತ್ರಿ ಬೆಳಗ್ಗೆ ನಿದ್ದೆ ಬಂದಿಲ್ರಿ. ಅವತ್ತು ಮುಂಜಾನೆ ಎದ್ದು ಹೋಗಿ ನಾನೇ ದುಕಾನಕ್ಕೆ ಹೋಗಿದ್ದೆ ರೀ. ಅವತ್ತು ನಾನೇ ದುಕಾನಕ್ಕೆ ಹೋಗಿ ಸಾಗರ್ ತೊಗೊಂಬಿದ್ದೆ. ಮುಚ್ಚಿಕೊಬಾರ್ದು, ಯಾಕಂದ್ರೆ ಪಾಪ ಹತ್ತದ ಮುಚ್ಚಿಕೊಂಡು. ಸಾಗರ ತಿಲ್ಲತ್ತಿದಿ ಅಲ್ಲ ತಿಂದಿದೆ ರೀ, ಬಿಟ್ಕೊಟ್ಟಿದೆ ರೀ. ದೇವ್ರು ಬೇಕಾ? ದೇವ್ರ ಬೇಕಂದ್ರೆ ಸಾಗರ ಬೇಕು. ಹಾ ಇಲ್ಲ ಸರ್, ಬಿಟ್ಟಿದೆ ರೀ. ಅವತ್ತು ಹೋಗಿ ತಂದ ಆಯ್ತು. ಅವಾಗ ಹಿಡಿದು ಬೇಡ ಅಂತೇಳಿ ಎಲ್ಲ ಒಳ್ಳೆ ವಿಚಾರ ಒಳ್ಳೆ ಆಚಾರಗಳು ಕಲಿಸಿ ಎಲ್ಲ ಬಿಟ್ಟಿದ್ದೀರಿ. ಮತ್ತು ಇನ್ನೊಂದು ಇದು ಮಾಡಿದ್ರಿ, ನಮ್ಮ ತಾಯಿಯವರು ಸಭೆಗೆ ಬರ್ಬೇಕಪ್ಪ ದೇವ್ರಿ, ನಮ್ಮ ತಾಯಿಯವ್ರ ಸಭೆಗೆ ಬರಪ್ಲೆ ಮಾಡಪ್ಪ ಅಂತಂದ್ರೆ ಇವತ್ತು ನಮ್ಮ ತಾಯಿಯವರು ನನ್ನ ಜೊತೆ ಸಭೆಗೆ ಬಂದಿದ್ದಾರೆ. ಪ್ರಾರ್ಥನೆ ದೇವ್ರು ಕೇಳಿದ್ದಾರೆ. ದೇವರು ಈ ಪವರ್ ಅಲ್ಲಿ, ಈ ಚರ್ಚ್ ಅಲ್ಲಿ ಬಹಳ ಪವರ್ ಇದೆ. ನಾನು ನಂಬಿಕೆ ಇಕ್ಕಿದ್ದೇನೆ. ತುಂಬಾ ತುಂಬಾ ಒಳ್ಳೇದಾಗ್ತದೆ. ಹೆಂಗ್ ಪವರ್ ಅಂತ ಹೇಳಿದ್ರೆ ಸುಳ್ಳೆ ಸರ್. ನಾ ದಿನ ಆನ್ಲೈನ್ ನಿಮ್ದು ಇದು ನೋಡತ್ತಿದೆ ರೀ. ಏನ್ ನೋಡತ್ತಿದಿ? ಲೈವ್ ಇದು ನೋಡತ್ತೀರಿ ಸರ್. ಇದು ನಡೆದೇನ್ರಿ ಪ್ರೇಯರ್ ದಿನ ನೋಡ್ಲತ್ತೀರಿ ಸರ್. ನಾ ರೀ ಇಲ್ಲಿ ಅವತ್ ಬಂದಿನ ದಿವಸನೇ ನಮಗೆ ನೀವು ಆಶೀರ್ವಾದ ತಗೊಂಡ್ ಹೋಗ್ತೀರಿ, ಖಾಲಿ ಕಾಲಿ ಹೋಗಲ್ಲ ಅಂತ ಹೇಳಿದ್ರಿ ಸರ್. ನಾ ಆಶೀರ್ವಾದ ತಗೊಂಡ್ ಹೋಗಿದ್ದೆ ಸರ್. ನಂಗೆ ಶಕ್ತಿ ಬಂತಲ್ಲ ಮರ್ದಿನ, ಸಾಕ್ಷಿ ಇದೆಯಲ್ಲ ಸರ್. ಅವನಿಗೆ ಕಣ್ಣಿಲ್ಲ. ಅವ್ರು ಹೇಳಿದ್ರು ನಾನು ಇಲ್ಲಿ ಆಶೀರ್ವಾದ ತಗೊಂಡು ಹೋಗುತ್ತ ಜನರು ಪ್ರೊಫೆಸಿ ಮಾಡಿದಾಗ ಆ ವಿಶ್ವಾಸಕ್ಕೆ ಅವ್ರ ತಾಯಿ ಬರ್ಲಿ ಅಂತ ಮಾಡಿದ್ರು. ಅವತ್ತು ಇಲ್ಲಿ ಬಂದು ಹೋದ ಮೇಲೆ ಅವನ ಕೈ ಕಾಲಿಗೆ ಶಕ್ತಿಗಳು ಬಂದವು ಅಂತ ಹೇಳ್ತಾರೆ. ಚಪ್ಪಳ ತಟ್ಟದ ದೇವರು ನಿಮ್ಮನ್ನ ಬ್ಲೆಸ್ ಮಾಡ್ಲಿ. ನೆಕ್ಸ್ಟ್ ಸಾಕ್ಷಿ ಕೇಳೋಣ.